ಇದ್ದ ಒಬ್ಬಳೇ ಮಗಳನ್ನು ಗಿಣಿಯಂತೆ ಸಾಕಿ ಗಿಡುಗನಿಗೆ ಕೊಟ್ಟಂತಾಗಿತ್ತು. ನಿಶಾಳ ಮದುವೆ ಹೊಸ್ತರಲ್ಲಿ ಅವಳ ಜೀವನ ಹೇಗಿತ್ತು, ಅವಳು ಪಟ್ಟ ಕಷ್ಟ ಇನ್ನು ಯಾವ ಹೆಣ್ಣು ಮಕ್ಕಳಿಗೂ ಬಾರದಿರಲಿ. ನಿಶಾ ಮೌನವಾಗಿ ತಲೆ ಹಿಡಿದುಕೊಂಡು ಕುಳಿತಿದ್ದಳು. ಅವಳಿಗೆ 108 ಯೋಚನೆಗಳು ಮುತ್ತಿದ್ದವು. ಮದುವೆಯಾಗಿ ಹೊಸತನದಲ್ಲಿ ಸ್ವತಂತ್ರ ಹಕ್ಕಿಯಾಗಿ ಬಾನಂಗಳದಲ್ಲಿ ಹಾರಾಡಬೇಕೆಂಬ ಕಲ್ಪನಾ ಲೋಕವು ಅವಳ ಪಾಲಿಗೆ ಇಲ್ಲವಾಗಿತ್ತು. ಆಸೆ ಆಕಾಂಕ್ಷೆ ಕನಸುಗಳನ್ನು ಕಟ್ಟಿಕೊಂಡು ಅತ್ತೆಯ ಮನೆಯಲ್ಲಿ ಬಿತ್ತಬೇಕೆಂದು ಬಂದವಳಿಗೆ ಅವುಗಳನ್ನು ಹೊರಗೆ ತೆಗೆಯಲು ಅವಕಾಶವೇ ಇಲ್ಲವಾಯಿತು. ನಿಶಾ ಚಿಂತಾಗ್ರಸ್ತಳಾಗಿ ಕಾಲ ಕಳೆಯುವ ಪರಿಸ್ಥಿತಿ ಬಂದೊದಗಿತು. ತನ್ನ ಎಲ್ಲ ಮನದ ಬಯಕೆಗಳನ್ನು ಸುಟ್ಟು ಬೂದಿ ಮಾಡಿದಳು. ಯಾವುದೇ ಅಪೇಕ್ಷೆ ಇಲ್ಲದೆ ಗಂಡ ಪ್ರವೀಣನ ಜೊತೆಗೆ ಸಂಸಾರ ಮಾಡಬೇಕೆಂದು ಗಟ್ಟಿ ನಿರ್ಧಾರಕ್ಕೆ ಬಂದಿದ್ದಳು. ಆದರೆ ಪ್ರವೀಣ ತಾಯಿಯ ಕೈಗೊಂಬೆಯಾಗಿದ್ದನು. ತಾಯಿ ಹೇಗೆ ಹೇಳುವಳೋ ಹಾಗೆ ಕುಣಿಯುತ್ತಿದ್ದನು. ಹೀಗಾಗಿ ಅದು ನಿಶಾಗೆ ಮುಳ್ಳಾಗಿತ್ತು. ಪ್ರವೀಣನಿಗೆ ತನ್ನ ಹೆಂಡತಿಯ ಬಗ್ಗೆ ಎತ್ತಿಕಟ್ಟಿ ಮಾತನಾಡುವ ಪರಿಸ್ಥಿತಿಯೂ ಇರಲಿಲ್ಲ. ಅವನ ತಾಯಿ ನಾಗರತ್ನ ಹೆಮ್ಮಾರಿ ಹೆಣ್ಣು, ಜಗಳಗಂಟಿ, ಅವಾಚ್ಯ ಶಬ್ದಗಳಿಂದಲೇ ಬೈಯುವುದು. ತಾನು ಹೇಳಿದ್ದೇ ನಡೆಯಬೇಕೆಂಬ ಹಠವಾದಿ ಹೆಂಗಸು ಅವಳಾಗಿದ್ದಳು. ಸ್ವಂತ ಗಂಡ ವಿಠ್ಠಲರಾವ್ರನ್ನು ಮೂಲೆಯಲ್ಲಿ ಕೂಡಿಸಿದ್ದಳು. ವಿಠ್ಠಲರಾವ್ ಹೆಂಡತಿ ಎಂದರೆ ಭಯದಿಂದ ಹೆದರುತ್ತಿದ್ದರು. ಅವರ ಸ್ವತಂತ್ರವನ್ನು ಎಂದೋ ಕಿತ್ತುಕೊಂಡಿದ್ದಳು. ಅವಳಿಗೆ ಕರುಣೆ, ಅಂತಃಕರಣ ಶಬ್ದಗಳೇ ಬಹುಶಃ ಗೊತ್ತಿರಲಿಲ್ಲ. ನಾಗರತ್ನ ಮೃಗದಂತೆ ವರ್ತಿಸುತ್ತಿದ್ದಳು. ಇಂಥ ಪರಿಸ್ಥಿತಿಯಲ್ಲಿ ಪ್ರವೀಣ ಏನು ಮಾಡಬೇಕು? ಕಾಲ ಬಂದಾಗ ಎಲ್ಲವೂ ಸರಿ ಹೋಗುವುದೆಂದು ಭಾವಿಸಿ ಮನಸ್ಸಿಗೆ ಸಮಾಧಾನ ತಂದುಕೊಳ್ಳುತ್ತಿದ್ದನು. ನಾಗರತ್ನಾಳಿಗೆ ಸೊಸೆ ನಿಶಾ ಮಾಡಿದ ಕೆಲಸವು ಎಳ್ಳಷ್ಟು ಮನಸ್ಸಿಗೆ ಬರುತ್ತಿರಲಿಲ್ಲ. ಸೊಸೆ ಮಾಡಿದ ಕೆಲಸವನ್ನೇ ಪುನಃ ಪುನಃ ಅವಳು ಮಾಡುತ್ತಾ ಬಾಯಿಗೆ ಬಂದಂತೆ ಸೊಸೆಗೆ ಬೈಯುತ್ತಿದ್ದಳು. ಅತ್ತೆ ಹೀಗೆ ಮಾಡುವುದರಿಂದ ನಿಶಾ ಮನೆಯ ಯಾವುದೋ ಒಂದು ಮೂಲೆಯಲ್ಲಿ ನಿಂತು ಅತ್ತು ಬಿಡುತ್ತಿದ್ದಳು. ಅತ್ತೆಯನ್ನು ಸಂತುಷ್ಟಪಡಿಸಲು ಮನೆಯಲ್ಲಿ ಹೇಗೆ ಯಾವ ರೀತಿ ಕೆಲಸ ಮಾಡಬೇಕೆಂದು ನಿಶಾ ಯೋಚಿಸುತ್ತಿದ್ದಳು. ಅಮಾಯಕ ಮುಗ್ಧ ಯುವತಿಯನ್ನು ಆಹಾರವಾಗಿ ಮೃಗದಂತ ನಾಗರತ್ನಾಳಿಗೆ ಕೊಟ್ಟಂತಾಗಿತ್ತು. ಮನೆಯಲ್ಲಿ ಯಾವತ್ತೂ ಭಯದ ವಾತಾವರಣ. ಯಾರೇ ಮನೆಗೆ ಬಂದರೂ ಅಲ್ಲಿ 2 ಕ್ಷಣವೂ ನಿಂತು ಮಾತನಾಡುವಷ್ಟು ಮನಸ್ಸು ಬರುತ್ತಿರಲಿಲ್ಲ. ಅಲ್ಲಿ ದಯೆ, ಪ್ರೀತಿ, ವಿಶ್ವಾಸ, ಅಂತಃಕರಣಕ್ಕೆ ಜಾಗವಿರಲಿಲ್ಲ. ಅವೆಲ್ಲವನ್ನು ನಾಗರತ್ನ ಸುಟ್ಟು ಬಿಟ್ಟಿದ್ದಳು. ಪ್ರವೀಣ ಅದೇ ತಾನೇ ಕೆಲಸಕ್ಕೆ ಹೊರಟು ಹೋಗಿದ್ದನು. ವಿಠ್ಠಲರಾವ್ ಪೇಪರ್ ಓದುತ್ತಾ ಒಳಗಡೆ ಕುಳಿತಿದ್ದರು. ನಿಶಾ ಪ್ರವೀಣನ ಬಟ್ಟೆಯನ್ನು ಸೋಪ್ ನೀರಿನಲ್ಲಿ ನೆನೆಸುತ್ತಿದ್ದಳು. ಅದನ್ನು ನೋಡಿ ನಾಗರತ್ನ ಒಳಗಿನಿಂದ ಓಡಿ ಬಂದು ಹೇಳಿದಳು, ಚಾಂಡಾಲಿ, ಏನೇ ಮಾಡ್ತಿದ್ದೀಯಾ? ಮನೆಯೊಳಗೆ ಅಡುಗೆ ಮಾಡುವುದು ಬಿಟ್ಟು ಗಂಟೆವರೆಗೆ ಬಟ್ಟೆ ತೋಯಿಸುವುದು ದೊಡ್ಡ ಕೆಲಸವೇನೇ? ನಿನ್ನ ಹೆತ್ತವರಿಗೆ ಬೆಂಕಿ ಹಾಕ. ಅತ್ತೆ ಈ ಮನೆಯಲ್ಲಿ ದುಡಿದು ದುಡಿದು ಸಾಯ್ತಿದ್ದಾಳೆ. ಅವಳಿಗೆ ವಿಶ್ರಾಂತಿ ಕೊಡಬೇಕಂತ ನಿಮಗೆ ಅಷ್ಟೂ ಬುದ್ಧಿ ಬೇಡವಾ? ನಿಮ್ಮ ಮನೆಯಲ್ಲಿ ಕೆಲಸ ಮಾಡೋಕ್ಕೆ ಕಲಿಸಿಲ್ಲ? ನಾನು ಹೇಳಿದಂತೆ ಕೆಲಸ ಮಾಡಿದರೆ ಸರಿ, ಇರದಿದ್ದರೆ ಬಾರ್ಕೋಲಿನಿಂದ ಹೊಡೆಯಲು ನಾನು ಹೆಸುವುದಿಲ್ಲ. ಅತ್ತೆ ಯಾಕಿಷ್ಟು ರುದ್ರಾವತಾರ ತಾಳುತ್ತೀರಿ? ಇದನ್ನೇ ಸಮಾಧಾನದಿಂದ ಹೇಳಿದರೆ ಎಲ್ಲ ಕೆಲಸವನ್ನು ನಾನೊಬ್ಬಳೇ ಮಾಡುತ್ತೇನೆ. ಈ ಮನೆಗೆ ನಾನು ಹೊಸಬಳು. ನೀವೆಲ್ಲ ಸಹಕಾರ ಕೊಟ್ಟರೆ ಈ ಮನೆ ಅಭಿವೃದ್ಧಿಗಾಗಿ ಶ್ರಮಿಸುವೆ. ಆದರೆ ದಯವಿಟ್ಟು ಮನಸ್ಸು ನೋಯುವಂತೆ ಮಾಡಬೇಡಿ. ಮನೆ ಸೊಸೆಯನ್ನು ಹೊಡೆಯೋದು ಬೈಯೋದು ನಿಮಗೆ ಭೂಷಣವಲ್ಲ. ಮನೆಯಲ್ಲಿ ಸಂಸಾರ ಸಂಸ್ಕೃತಿ ಬೆಳೆಯುವುದು ಅವಶ್ಯ ಇದೆ. ಅಂದಾಗ ಮಾತ್ರ ನಿಮ್ಮ ಮನಸ್ಸು ಖಂಡಿತ ಶಾಂತವಾಗುತ್ತೆ. ಏನೇ ಚಾಂಡಾಲಿ, ನನಗೆ ಬುದ್ಧಿ ಹೇಳುತ್ತೀಯೇನೇ? ಹರಿಕತೆ ಪುರಾಣ ನಾನು ಕೇಳೋಳಲ್ಲ. ನಾಯಿಯಂತೆ ಬಾಲ ಅಲ್ಲಾಡಿಸುತ್ತಾ ಕೆಲಸ ಮಾಡಿದರೆ ಸರಿ, ಇಲ್ಲ ಅಂದರೆ ಬಾರ್ಕೋಲೇ ನಿನಗೆ ಗತಿ. ಏನೇ ನನ್ನ ಎದುರು ನಿಂತು ಮಾತನಾಡುವಷ್ಟು ಧೈರ್ಯ ಬಂತೇನೆ ನಿನಗೆ? ಮನೆಯಲ್ಲಿ ಹೆಚ್ಚಿಗೆ ಏನಾದರೂ ಮಾತನಾಡಿದರೆ ನಾಲಿಗೆ ಸೀಳಿ ಹಾಕಿಬಿಡುವೆ. ಜಾಸ್ತಿ ಮಾತಾಡಬೇಡ, ಹೋಗು ಕೆಲಸ ನೋಡು ಎಂದು ನಾಗರತ್ನ ಸಿಟ್ಟಿನಿಂದ ಹೇಳಿದಳು. ಅದನ್ನು ಕೇಳಿದ ನಿಶಾಳ ಎದೆ ಒಡೆದು ಚೂರಾಯಿತು. ಕೈಕಾಲುಗಳು ನಿಶಕ್ತವಾದವು. ತುಟಿಯಿಂದ ಮಾತುಗಳೇ ಬರಲಿಲ್ಲ. ಮೌನ ಬೆನ್ನು ಬಿಡಲಿಲ್ಲ. ಎಂಥ ಮನೆ ನನಗೆ ಸಿಕ್ಕಿತೆಂದು ಮನದಲ್ಲಿ ಕೊರಗುತ್ತಾ ದುಃಖವನ್ನು ನುಂಗುತ್ತಿದ್ದಳು. ಯಾರ ಜೊತೆಗೂ ಮಾತನಾಡುವ ಹಾಗಿಲ್ಲ. ಹೊರಗಡೆ ಹೋಗುವ ಹಾಗಿಲ್ಲ. ಸಿನಿಮಾ ನಾಟಕದ ದುರಶನವೇ ಇಲ್ಲ. ಮನೆಯೊಳಗೆ ಟಿವಿ ಟೇಪ್ ಹಚ್ಚುವ ಹಾಗಿಲ್ಲ. ಪುಸ್ತಕ ತೆಗೆದುಕೊಂಡು ಓದುವ ಹಾಗಿಲ್ಲ. ಸೆಂಟ್ರಲ್ ಜೈಲ್ಗಿಂತಲೂ ಹೆಚ್ಚಿನ ಬಂಧನವನ್ನು ನಾಗರತ್ನಮ್ಮ ವಿಧಿಸಿದ್ದಳು. ಜೈಲಿನಲ್ಲಿ ಇಷ್ಟೊಂದು ಬಂಧನವಿರುವುದಿಲ್ಲ. ತಾನು ಸ್ವಂತ ಮಗನ ಹೆಂಡತಿ ತಾನೇ, ಬೇರೆ ಯಾರೂ ಅಲ್ಲ. ತನಗೇಕೆ ಈ ತರಹ ಹಿಂಸೆ ಕೊಡಬೇಕು? ನಾಗರತ್ನ ಮೃಗದಂತೆ ಏಕೆ ವರ್ತಿಸುತ್ತಾಳೆ? ಪ್ರೀತಿ ವಿಶ್ವಾಸ ಅಂದರೆ ಅವಳಿಗೆ ಗೊತ್ತಿಲ್ಲ ಎಂದು ಮನದಲ್ಲಿ ಯೋಚನೆಗಳ ಸುಳಿವು ನಿಶಾಳನ್ನು ಕೂಡುತ್ತಲಿದ್ದವು. ಎಲ್ಲವನ್ನು ಬದಿಗಿಟ್ಟು ಅವಳು ಹೇಳಿದಂತೆ ಕೆಲಸ ಮಾಡಿಕೊಂಡು ಬದುಕುವುದು ಅವಳಿಗೆ ಅನಿವಾರ್ಯವಾಯಿತು. ನಿಶಾ ದುರ್ದೈವಿ ಹೆಣ್ಣು.
ಅವಳಲ್ಲಿ ತುಂಬ ಕರುಣೆ ಇತ್ತು, ಪ್ರೀತಿ ವಿಶ್ವಾಸಕ್ಕೆ ಜಾಗವಿತ್ತು. ಆದರೆ ಇಂಥ ಕ್ರೂರ ಸಂಬಂಧದಿಂದ ಬೇಸತ್ತು ಹೋಗಿದ್ದಳು. ಅಂದು ರಾತ್ರಿ ಪ್ರವೀಣ ಬಹಳ ತಡವಾಗಿ ಮನೆಗೆ ಬಂದನು. ಅವನು ಬಂದಿರುವುದನ್ನೇ ನಿಶಾ ಎದುರು ಕಾಯುತ್ತಿದ್ದಳು. ಗಂಡ ಬಂದ ತಕ್ಷಣ ಅಡುಗೆ ಮನೆಗೆ ಹೋಗಿ ತಟ್ಟೆಯಲ್ಲಿ ಚಪಾತಿ, ಅನ್ನ, ಸಾರು, ಪಲ್ಯ ಹಾಕಿ ಊಟಕ್ಕೆ ಕರೆದಳು. ಪ್ರವೀಣ ಕೈಕಾಲು ಮುಖ ತೊಳೆದುಕೊಂಡು ಟವಲಿನಿಂದ ಒರೆಸಿಕೊಳ್ಳುತ್ತಾ ಅಡುಗೆ ಮನೆಗೆ ಬಂದನು. ನಾಗರತ್ನಮ್ಮ ಆಗಲೇ ಮಲಗಿಕೊಂಡಿದ್ದಳು. ನಿದ್ದೆಯೂ ಹತ್ತಿತ್ತು. ಪ್ರವೀಣ ಮೌನವಾಗಿ ನಿಧಾನವಾಗಿ ಊಟ ಮಾಡುತ್ತಾ ಕುಳಿತಿದ್ದನು. ಅವಳು ಮಾತನಾಡಲಿಲ್ಲ. ವಿಷಯ ಹೇಗೆ ಪ್ರಸ್ತಾಪಿಸಬೇಕೆಂದು ಯೋಚಿಸುವಷ್ಟರಲ್ಲಿ ಪ್ರವೀಣನ ಊಟ ಮುಗಿದು ಕೈ ತೊಳೆದುಕೊಳ್ಳಲು ಬಾತ್ರೂಮ್ಗೆ ಹೋದನು. ನಿಶಾ ತಟ್ಟೆಯನ್ನು ಎತ್ತಿಕೊಂಡು ಅವನನ್ನು ಹಿಂಬಾಲಿಸಿದಳು. ಅಷ್ಟರಲ್ಲಿ ಪ್ರವೀಣ ಮೌನವಾಗಿ ತನ್ನ ರೂಮಿಗೆ ಹೋದನು. ನಿಶಾ ಬಾತ್ರೂಮ್ನಲ್ಲಿ ತಟ್ಟೆ ಇಟ್ಟು ಕೈ ತೊಳೆದುಕೊಂಡು ಲೈಟ್ ಆರಿಸಿ ಎಲ್ಲ ಬಾಗಿಲು ಮುಚ್ಚಿಕೊಂಡು ತನ್ನ ರೂಮಿಗೆ ಬಂದಳು. ಪ್ರವೀಣ ಮಂಚದ ಮೇಲೆ ಸಿಗರೆಟ್ ಸೇದುತ್ತಾ ಕಾಲು ಚಾಚಿ ಮಲಗಿದ್ದನು. ನಿಶಾ ಅದನ್ನು ನೋಡುತ್ತಾ ಹೇಸಿಗೆ ಪಟ್ಟುಕೊಂಡು ಗಂಡ ಅಂತ ಅವನ ಪಕ್ಕಕ್ಕೆ ಬಂದು ಕುಳಿತಳು. ಪ್ರವೀಣ ಸಿಗರೆಟ್ ಸೇದಿ ಹೊಗೆಯನ್ನು ಅವಳ ಮುಖದ ಮೇಲೆ ಬಿಡುತ್ತಿದ್ದನು. ಆ ದುರ್ಗಂಧ, ಸುಟ್ಟ ತಂಬಾಕಿನ ವಾಸನೆ ಅವಳಿಗೆ ತಳಮಳಿಸಿತು. ಯಾಕಿಂತ ಕಷ್ಟದಲ್ಲಿ ಸಿಲುಕಿದ್ದೇನೆ ಅಂತ 2 ಹನಿ ನೀರು ಕಣ್ಣಿಂದ ಉದುರಿದವು. ಆ ಯೋಚನೆಯ ಸುಳಿಯಲ್ಲಿಯೇ ಹೇಳಿದಳು, ರೀ, ಯಾಕೆ ನೀವೆಲ್ಲ ಸೇರಿಕೊಂಡು ಹೀಗೆ ನನಗೆ ಹಿಂಸೆ ಕೊಡುತ್ತಾ ಇದ್ದೀರಿ? ನಾನೇನು ಅಂತ ತಪ್ಪು ಮಾಡಿದ್ದೇನೆ ಹೇಳ್ರಿ? ಅದನ್ನು ಸರಿಪಡಿಸಿಕೊಂಡು ಸರಿಯಾಗಿ ಬದುಕಲು ಮಾರ್ಗದರ್ಶನ ಮಾಡಿರಿ. ಅವೆಲ್ಲ ಬಿಟ್ಟು ಗಂಡ ಅತ್ತೆ ಹೀಗೆ ಹಿಂಸೆ ಮಾಡೋದ್ರಿಂದ ಏನು ಪ್ರಯೋಜನ? ಒಂದು ಹೆಣ್ಣಿನ ಮನಸ್ಸು ನೋಯಿಸೋದ್ರಿಂದ ನಿಮಗೇನು ಲಾಭ? ತವರು ಮನೆ ಬಿಟ್ಟು ಬಂದು ನಿಮ್ಮ ಮುಂದೆ ಎಲ್ಲ ಸರ್ವಸ್ವ ಅಂತ ನಂಬಿ ಜೀವನ ಮಾಡುವ ಅಮಾಯಕ ಹೆಣ್ಣಿನ ಶಾಪ ಒಳ್ಳೆಯದಲ್ಲ. ದಯವಿಟ್ಟು ಇದಕ್ಕೆ ಉತ್ತರ ಕೊಡಿ. ನಿಶಾ, ನಾನೇನು ಮಾಡಿದ್ದೇನೆ? ನಿನಗೆ ತಲೆ ಸರಿಯಿಲ್ಲ ಅಂತ ಕಾಣಿಸುತ್ತೆ. ಹೋಗಿ ನಿಮ್ಹಾನ್ಸ್ನಲ್ಲಿ ತೋರಿಸ್ಕೊಂಡು ಬಾ. ನಮ್ಮನೆಯಲ್ಲಿ ಹಿಂಸೆ ಅನ್ನೋ ಮಾತೇ ಇಲ್ಲ. ನೀನು ಬಂದ ನಂತರವೇ ನೀನೇ ನನಗೆ ಹಿಂಸೆ ಕೊಡ್ತಾ ಇದ್ದೀಯೆ. ನನ್ನ ತಾಯಿ ಎಷ್ಟು ನೊಂದಿದ್ದಾಳೆ ಗೊತ್ತಾ? ಅವಳಿಗೆ ಬಾಯಿಂದ ಹೇಳಲಕ್ಕೂ ಆಗದೆ, ಒಳಗಡೆ ಇಟ್ಟುಕೊಳ್ಳೋಕ್ಕೂ ಆಗದೆ ಬಿಸಿ ತುಪ್ಪದ ಹಾಗೆ ಒದ್ದಾಡ್ತಿದ್ದಾಳೆ. ಏನೋ ನೀನು ದೊಡ್ಡ ಅಧಿಕಾರಿ ಅಂದುಕೊಂಡಿದ್ದೀಯಾ? ನಮ್ಮನ್ನು ಏನಂತ ತಿಳಿದಿದ್ದೀಯಾ? ಸುಮ್ಮನೆ ಬಾಯಿ ಮುಚ್ಕೊಂಡು ಬಿದ್ದಿದ್ರೆ ಸರಿ. ಇಲ್ಲಾಂದರೆ ನನ್ನ ತಾಯಿ ಬಾರ್ಕೋಲು ಹಿಡಿದು 4 ಬಾರಿಸ್ತಾಳಷ್ಟೆ. ಬಾರ್ಕೋಲು ಏನ್ರಿ ಹೆದರಿಸ್ತಿದ್ದೀರಾ? ನಾನೇನು ತಪ್ಪು ಮಾಡಿದ್ದೀನಿ ಅಂತ ಯಾವ ಬಾಯಿಂದ ಹೇಳ್ತೀರಿ? ನಮ್ಮಪ್ಪನಾಣೆಗೂ ನಿಮಗೆ ಜಯ ಆಗೋದಿಲ್ಲ. ಒಂದು ಹೆಣ್ಣಿನ ಗೋಳು ನಿಮಗೆ ತಟ್ಟದೆ ಹೋಗೋದಿಲ್ಲ. ನೀವು ನನ್ನ ಬಡಿಬಹುದು, ಕೊಲ್ಲಬಹುದು. ಆದರೆ ಅದಕ್ಕಿಂತ ಬೇರೆ ಏನು ಮಾಡಲಿಕ್ಕೆ ನಿಮಗೆ ಸಾಧ್ಯವಿದೆ? ನಾವು ಅಷ್ಟು ಹುಚ್ಚರಲ್ಲ ನಿಶಾ. ಸುಮ್ಮನೆ ನಮ್ಮ ಅಮ್ಮನ ಗೋಳು ಹಾಕೋಬೇಡ. ಪರಿಸ್ಥಿತಿ ನೆಟ್ಟಗಿರಲ್ಲ. ಮೊದಲೇ ಆಫೀಸ್ನಲ್ಲಿ ಕಿರಿಕಿರಿ, ಮನೆಗೆ ಬಂದರೂ ನಿನ್ನ ಕಿರಿಕಿರಿ ತಪ್ಪಿದ್ದಲ್ಲ. ಏನೇ ನನಗೇನು ಮಾಡೋ ಅಂತೀಯಾ? ಸುಮ್ಮನೆ ತಲೆ ಕೆಡಿಸ್ತಿದ್ದೀಯಾ? ಅಮ್ಮನ ಎಬ್ಬಿಸಿಬಿಡ್ತೀನಿ ನೋಡು. ಏನ್ರಿ, ನನಗೆ ಹೆದರಿಸ್ತೀರಾ? ನಾನೇನು ತಪ್ಪು ಮಾಡಿದ್ದೇನೆ? ಸರಿಯಾಗಿ ಉತ್ತರ ಕೊಡೋಕೆ ನಿಮ್ಮಿಂದ ಆಗ್ತಾ ಇಲ್ಲ. ಮೃಗದಂತಿರುವ ನಿಮ್ಮ ಅಮ್ಮನ ಎತ್ತಿ ಕಟ್ಟಿ ಮಾತನಾಡೋದು ಸರಿಯಲ್ಲ. ನಮ್ಮ ಅಪ್ಪ ಅಮ್ಮಂಗೆ ವಿಷಯ ಗೊತ್ತಾದರೆ ಎಷ್ಟು ನೊಂದ್ಕೋತಾರೆ ಗೊತ್ತಾ? ನೀವು ಗಂಡನ ನನ್ನ ಬಗ್ಗೆ ಕಿಂಚಿತ್ತು ಯೋಚನೆ ನಿಮಗಿಲ್ವಲ್ರಿ ಎಂದು ಕಣ್ಣೀರು ಸುರಿಸುತ್ತಾ ಹೇಳುವಾಗ ಪ್ರವೀಣ ಎದ್ದು ಕುಳಿತು ಅವಳ ಕೆನ್ನೆಗೆ 2 ಜೋರಾಗಿ ಬಾರಿಸಿದನು. ಅವಳ ಮೈಯೆಲ್ಲ ಹಣ್ಣಾಗುವಂತೆ ಹೊಡೆದನು. ಅವಳಿಗೆ ಎಷ್ಟು ಹೊಡೆದರೂ ಅವನಿಗೆ ಸಮಾಧಾನವಾಗಲಿಲ್ಲ. ನಿಶಾ ಏಟು ತಿಂದು ತಲೆಯ ಮೇಲೆ ಕೂದಲನ್ನು ಹರಡಿಕೊಂಡು ಮೂಲೆಯಲ್ಲಿ ಅಳುತ್ತಾ ಕುಳಿತಿದ್ದಳು. ಅವಳಿಗೆ ಎದ್ದೇಳಲು ತುಂಬ ಕಷ್ಟವಾಗಿತ್ತು. ಮೈಯೆಲ್ಲ ನೋವಾಗಿ ಒದ್ದಾಡುತ್ತಿದ್ಳು. ಅವಳ ಪ್ರಶ್ನೆಗೆ ಸರಿಯಾದ ಉತ್ತರ ಸಿಗದೆ ದುಃಖ ತುಂಬಿದ ಕಣ್ಣುಗಳಿಂದ ನೀರು ಹನಿಸುತ್ತಿದ್ದಳು. ಪ್ರವೀಣ ಮಂಚದ ಮೇಲೆ ಮಲಗಿಕೊಂಡಿದ್ದನು. ಅವಳನ್ನು ಕಣ್ಣೆತ್ತಿಯೂ ನೋಡಲಿಲ್ಲ. ಹೋಗಿ ಸಮಾಧಾನ ಮಾಡುವುದಂತೂ ಕನಸಿನ ಮಾತಾಗಿತ್ತು. ನಿಶಾ ಹತ್ತು ಅಲ್ಲೇ ಕುಸಿದು ಮಲಗಿದಳು. ಅವಳಿಗೆ ಹಾಗೆ ನಿದ್ದೆ ಹತ್ತಿತ್ತು. ಬೆಳಗಾದ ಮೇಲೆ ಪ್ರವೀಣನಿಗೆ ಎಚ್ಚರವಾಯಿತು. ಮಗ್ಗಲು ಹೊರಳಿ ಕಣ್ಣಾಡಿಸಿದನು. ನಿಶಾ ಅಲ್ಲಿರಲಿಲ್ಲ. ಎದ್ದು ಆ ಕಡೆ ಈ ಕಡೆ ನೋಡಿದನು. ಎದುರಿನ ಮೂಲೆಯಲ್ಲಿ ನಿಶಾ ಮಲಗಿರುವುದು ಸ್ಪಷ್ಟವಾಗಿ ಕಾಣಿಸಿತು. ರಾತ್ರಿ ಎಲ್ಲ ಹೊಡೆಸಿಕೊಂಡು ಮಲಗಿದ್ದಾಳೆ. ಮಲಗಲಿ, ಎಬ್ಬಿಸುವುದು ಬೇಡ ಎಂದು ಯೋಚಿಸಿ ತಾನು ಹಾಸಿಗೆ ಮಡಿಚಿಟ್ಟು ಬಾಗಿಲು ತೆರೆದು ಹೊರಗೆ ಬಂದನು. ಆಗಲೇ ನಾಗರತ್ನಮ್ಮ ಎದ್ದು ಚಹಾ ಮಾಡುತ್ತಿದ್ದಳು. ಪ್ರವೀಣ ಬಾತ್ರೂಮ್ಗೆ ಹೋಗಿ ಮುಖ ತೊಳೆದುಕೊಂಡು ಬಂದು ಡೈನಿಂಗ್ ಟೇಬಲ್ ಪಕ್ಕದಲ್ಲಿದ್ದ ಕುರ್ಚಿಯನ್ನು ಎಳೆದುಕೊಂಡು ಕುಳಿತನು. ಅವನಮ್ಮ ಗೊಣಗುತ್ತಾ ಚಹಾ ತಂದಿಟ್ಟು ಕೇಳಿದಳು, ನಿನ್ನ ಹೆಂಡತಿ ಇನ್ನೂ ಯಾಕೆ ಎದ್ದಿಲ್ಲೋ? ಅವಳಿಗೆ ಹೀಗೆ ಸಲಿಗೆ ಕೊಟ್ಟರೆ ಆಮೇಲೆ ನೀನು ಮಣ್ಣು ತಿನ್ನಬೇಕಾದೀತು. ಮೈ ಮೇಲೆ ಎಚ್ಚರ ಇಟ್ಕೊಂಡು ಬದುಕೋದು ಕಲಿ. ಮನೆ ಜವಾಬ್ದಾರಿಯೆಲ್ಲ ಅವಳ ತಲೆಗೆ ಕಟ್ಟು ಅಂದಾಗ ಆ ಬೇವರ್ಸಿಗೆ ಏನು ತಿಳಿಯುತ್ತೆ? ಅಮ್ಮ ನಿನ್ನೆ ರಾತ್ರಿಯೆಲ್ಲ ನಿನ್ನ ವಿರುದ್ಧವಾಗಿ ಹೇಳ್ತಾ ಇದ್ಲು. ಅವಳು ಹೇಳಲು ಬರದ ಹಾಗೆ ಚೆನ್ನಾಗಿ ತಿಳಿಸಿದ್ದಾನೆ. ಬೇಕಾದರೆ ನೋಡು ಹೋಗು, ಮೂಲೆಯಲ್ಲಿ ಬಿದ್ದಿದ್ದಾಳೆ. ಸಲುಗೆ ಕೊಡೋಳು ನೀನು, ನಾನಲ್ಲ. ಮಗ ಅಂದರೆ ಹೀಗಿರಬೇಕು.
ಅವಳಿಗೆ ಬಡ್ದದ್ದು ನನಗೇನು ದುಃಖ ಇಲ್ಲ. ನನ್ನ ಬಗ್ಗೆ ನಿನಗೇನು ದೂರ ಮಾಡಿದ್ಲೋ? ಓಹೋ ಮಿಟಕ್ಲಾಡಿ, ನಾನು ಒಂದು ಕೈ ನೋಡೇ ಬಿಡ್ತೀನಿ. ತಾಯಿಲಿ ಆ ಬಾರ್ಕೋಲು, ಇದರಿಂದ ಅವಳಿಗೆ 4 ಬಾರಿಸಿದ್ರೆ ತೆಪ್ಪಗೆ ಮೂಲೆಯಲ್ಲಿ ಬಿದ್ದಿರ್ತಾಳೆ ಎಂದು ಬಾರ್ಕೋಲ್ ಕೈಯಲ್ಲಿ ಹಿಡ್ಕೊಂಡು ಪ್ರವೀಣನ ರೂಮಿಗೆ ಬಂದಳು. ಸುತ್ತ ಕಡೆಗೆ ನಾಗರತ್ನ ಕಣ್ಣಾಡಿಸಿದಳು. ನಿಶಾ ಅವಳಿಗೆ ಕಾಣಿಸಲಿಲ್ಲ. ನಿಧಾನವಾಗಿ ಹೋಗಿ ಲೈಟ್ ಹಚ್ಚಿದಳು. ಸಣ್ಣ ದನಿಯಿಂದ ನರಳುತ್ತಾ ಮೂಲೆಯಲ್ಲಿ ನಿಶಾ ಮಲಗಿರುವುದು ಅವಳಿಗೆ ಕಾಣಿಸಿತು. ದುಡುದುಡು ಅವಳ ಹತ್ತಿರ ಹೋದಳು. ಅವಳನ್ನು ನೋಡಿ ಏನೂ ಮಾತನಾಡದೆ ಕೈಯಲ್ಲಿದ್ದ ಬಾರ್ಕೋಲ್ನಿಂದ ನಿಶಾಗೆ ಹೊಡೆದಳು. ನಿಶಾ ಏಟು ತಿನ್ನುತ್ತಾ ನಿದ್ದೆಯಿಂದ ಎಚ್ಚರವಾದಳು. ಜೋರಾದ ಏಟಿನಿಂದ ಬೇಡಮ್ಮ ಬೇಡಮ್ಮ ಎಂದು ನಿಶಾ ಕಿರುಚಾಡಿದರೂ ನಾಗರತ್ನ ಮಾತು ಕೇಳದೆ ಬಾರ್ಕೋಲ್ನಿಂದ ಮೈಯೆಲ್ಲ ಥಳಿಸಿದಳು. ಅವಳಿಗೆ ಕೈ ಸೋತು ಥೂ ನಿನ್ನ ಜನ್ಮಕ್ಕೆ ಬೆಂಕಿ ಹಾಕ ಎಂದು ಹೇಳಿ ಬಾರ್ಕೋಲು ಕೆಳಗೆ ಒಗೆದು ಹೋದಳು. ಗಂಡ ಹೊಡೆದ ಏಟಿನಿಂದ ನಿಶಾಗೆ ಎದ್ದೇಳಲು ಸಾಧ್ಯವಾಗಿರಲಿಲ್ಲ. ಅಂಥ ಪರಿಸ್ಥಿತಿಯಲ್ಲಿಯೇ ಅತ್ತೆ ನಾಗರತ್ನ ಯಾವುದನ್ನೂ ಯೋಚಿಸದೆ ಸೊಸೆಗೆ ಮೈ ಕೆತ್ತುವ ಹಾಗೆ ಹೊಡೆದಳು. ಆ ನೋವಿನಿಂದ ನಿಶಾ ತತ್ತರಿಸಿ ಹೋದಳು. ನಿಶಾಳ ಸಹಾಯಕ್ಕೆ ಯಾರೂ ಬರಲಿಲ್ಲ. ತಾಯಿ ಹೊಡೆಯೋದನ್ನು ಪ್ರವೀಣ ನೋಡುತ್ತಾ ನಿಂತ ಹೊರತಾಗಿ ಬಿಡಿಸಿಕೊಳ್ಳಲು ಯತ್ನಿಸಲಿಲ್ಲ. ಹೆಂಡತಿಯ ಮೇಲೆ ಅವನಿಗೆ ಎಳ್ಳಷ್ಟು ಪ್ರೀತಿ ಇರಲಿಲ್ಲ. ನಿಶಾಗೆ ಯಾವ ಯೋಚನೆಗಳು ಹತ್ತಿರಕ್ಕೆ ಸುಳಿಯಲಿಲ್ಲ. ಮೈಯೆಲ್ಲ ಪೆಟ್ಟಾಗಿ ಎದ್ದು ಕುಳಿತುಕೊಳ್ಳಲು ಅವಳಿಂದ ಸಾಧ್ಯವಾಗಿರಲಿಲ್ಲ. ಹಾಗೆ ನರಳುತ್ತಾ ಅಳುತ್ತಾ ಅಮ್ಮ ಅಮ್ಮ ಎಂದು ಸಣ್ಣ ದನಿಯಿಂದ ಕೊರಗುತ್ತಿದ್ದಳು. ಇಷ್ಟೊಂದು ಕ್ರೂರ ಸ್ವಭಾವದವರಾದ ಅತ್ತೆ ಗಂಡನ ಜೊತೆಗೆ ಎಷ್ಟು ದಿನ ನಿಶಾ ಹೀಗೆ ಸಂಸಾರ ಸಾಗಿಸ್ತಾಳೋ? ವಿಠ್ಠಲರಾವ್ಗೆ ಇದೆಲ್ಲ ವಿಷಯ ಗೊತ್ತಿದ್ದರೂ ನಿಶಾಳ ಸಹಾಯಕ್ಕೆ ಅವರು ಬರಲಿಲ್ಲ. ಒಂದು ವೇಳೆ ಸಹಾಯ ಮಾಡಲು ಅವರು ಮುಂದಾದರೆ ಈ ಬಾರುಕೋಲು ಅವರಿಗೂ ಬೀಳಬಹುದೆಂದು ಭಯವಿತ್ತು. ವಿಠ್ಠಲರಾವ್ ಹೆಂಡತಿಯ ತಂಟೆಗೆ ಹೋಗುತ್ತಿರಲಿಲ್ಲ. ಪ್ರತಿನಿತ್ಯ ಇದೇ ತರಹ ಜಗಳ ಮನೆಯಲ್ಲಿ ಇದ್ದದ್ದೇ. ಇದೇನೂ ಹೊಸತಲ್ಲ. ಇದೆಲ್ಲ ನೋಡಿ ನೋಡಿ ವಿಠ್ಠಲರಾವ್ ಅವರಿಗೆ ಸಾಕಾಗಿ ಹೋಗಿತ್ತು. ನಿಶಾ ನರಳುತ್ತಾ ನೋವು ಅನುಭವಿಸುತ್ತಾ ಮಲಗಿರುವುದು ಅವರಿಗೆ ಕಾಣಿಸುತ್ತಿತ್ತು. ಸೊಸೆಗೆ ಸಹಾಯ ಮಾಡಬೇಕೆಂದು ಅವರ ಮನಸ್ಸು ಕೊರಗುತ್ತಾ ಇತ್ತು. ಹೆಂಡತಿ ನಾಗರತ್ನ ಹೊರಗಡೆ ಹೋಗುವುದನ್ನೇ ದಾರಿ ಕಾಯುತ್ತಿದ್ದರು. ಪ್ರವೀಣ ಸ್ನಾನ ಮಾಡಿ ಟಿಫಿನ್ ಮಾಡಿಕೊಂಡು ಆಫೀಸಿಗೆ ಹೊರಟು ಹೋದನು. ಹೆಂಡತಿಯ ಕಡೆಗೆ ಮುಖ ಮಾಡಿ ಸಹ ನೋಡಲಿಲ್ಲ. ನಾಗರತ್ನ ಮಗನನ್ನು ಆ ರೀತಿ ಬೆಳೆಸಿ ತನ್ನೆಲ್ಲ ಗುಣಗಳನ್ನು ಅವನಲ್ಲಿ ಬೇರೂರಿಸಿದ್ದಳು. ನಾಗರತ್ನ ಟಿಫನ್ ಮಾಡಿಕೊಂಡು ಗಂಡನಿಗೆ ತಿನ್ನಲು ಹೇಳಿ ಹೊರಗಡೆ ಹೊರಟು ಹೋದಳು. ಮನೆಯಲ್ಲಿ ಅಶಾಂತಿಯ ವಾತಾವರಣ ನಿರ್ಮಾಣವಾಗಿತ್ತು. ವಿಠ್ಠಲರಾವ್ ಬಡಬಡನೆ ಹೊರಗೆ ಹೋಗಿ ಬಾಗಿಲು ಮುಚ್ಚಿ ಬೋಲ್ಟ್ ಹಾಕಿದರು. ನಿಧಾನವಾಗಿ ಹೆಜ್ಜೆ ಇಡುತ್ತಾ ಅಡಿಗೆ ಮನೆಗೆ ಬಂದು ತಟ್ಟೆಯಲ್ಲಿ ಟಿಫನ್ ಹಾಕಿಕೊಂಡು ಕುಡಿಯಲು ನೀರು ತೆಗೆದುಕೊಂಡು ಬಂದು ಸೊಸೆಯನ್ನು ಕೂಗಿದರು. ಆಗ ನಿಶಾಳಿಗೆ ಒಮ್ಮಿಂದೊಮ್ಮೆಲೆ ಆಶ್ಚರ್ಯವಾಯಿತು. ಅವರನ್ನು ನೋಡಿ ಕಣ್ತುಂಬಿ ಅತ್ತಳು. ಅವಳಿಗೆ ಮಾತೇ ಹೊರಗೆ ಬರಲಿಲ್ಲ. ವಿಠ್ಠಲರಾವ್ ತಮ್ಮ ಕಣ್ಸನ್ನೆ ಮತ್ತು ಬಾಯಿ ಸನ್ನೆಯಿಂದಲೇ ಅವಳಿಗೆ ಸಮಾಧಾನ ಹೇಳಿದರು. ನಿಶಾಗೆ ಎದ್ದೇಳಲೂ ಬರಲಿಲ್ಲ. ವಿಠ್ಠಲರಾವ್ ಅವರು ಅವಳನ್ನು ಎತ್ತಿ ಮಂಚದ ಮೇಲೆ ಮಲಗಿಸಿದರು. ಅವಳ ಕಣ್ಣೀರು ಒರೆಸಿ ಹೇಳಿದರು, ನಿಶಾ, ಈ ಮನೆ ವಾತಾವರಣವೇ ಹೀಗೆ. ನೀನು ಧೈರ್ಯವಾಗಿರು. ಈಗ ಮನೆಯಲ್ಲಿ ಯಾರೂ ಇಲ್ಲ. ನಿನಗೆ ನಾನು ಈ ರೀತಿ ಸಹಾಯ ಮಾಡಿದ್ದು ಆ ಹೆಮ್ಮಾರಿಗೆ ಗೊತ್ತಾದರೆ ಆ ಬಾರ್ಕೋಲಿಂದ ನನಗೂ ಹೊಡೆದು ಬಿಡ್ತಾಳೆ. ಇರಲಿ, ಬಡ ಟಿಫನ್ ಮಾಡು. ಹಾಲು ತಂದಿದ್ದೇನೆ, ಕುಡಿದು ಮೈಕೈ ನೋವು ಕಡಿಮೆಯಾಗುವ ಮಾತ್ರೆ ಕೊಡುವೆ. ಮೊದಲು ನಿನಗೆ ಗುಣವಾಗಲಿ. ಈ ಮನೆಯಲ್ಲಿ ಸ್ವಾಂತವನ ಹೇಳೋರು ನೀವೊಬ್ಬರಾದರೂ ಇದ್ದೀರಲ್ಲ ಮಾವ, ನನಗಷ್ಟೇ ಸಾಕು. ಇದಕ್ಕಿಂತ ಹೆಚ್ಚಿನದ್ದು ನಾನು ಅಪೇಕ್ಷಿಸುವುದಿಲ್ಲ. ನನಗೆ ತಿನ್ನಲಿಕ್ಕೂ ಆಗಲ್ಲ. ಕೈ ಬೆರಳುಗಳು ತುಂಬ ನೋವಾಗಿದೆ. ಮಾತ್ರೆ ಕೊಟ್ಟು ಬಿಡಿ ಸಾಕು. ನಿಶಾ, ಮಾತ್ರೆ ಹಸಿ ಹೊಟ್ಟೆಯಲ್ಲಿ ತೆಗೆದುಕೊಳ್ಳಬಾರದು. ನಾನೇ ತುತ್ತು ಮಾಡಿ ತಿನ್ನಿಸುವೆ. ಹಾಂ, ಬೇಗ ತಿನ್ನು. ಆ ಹೆಮ್ಮಾರಿ ಬರುವುದರೊಳಗೆ ಮುಗಿಬೇಕು ಅಷ್ಟೇ ಎಂದು ವಿಠ್ಠಲರಾವ್ ಸೊಸೆಗೆ ತುತ್ತು ಮಾಡಿ ತಿನ್ನಿಸಿದರು. ಒಂದು ಲೋಟ ತುಂಬ ಹಾಲನ್ನು ಕುಡಿಸಿದರು. ಜೇಬಿನಲ್ಲಿ ಕೈ ಹಾಕಿ ಮಾತ್ರೆ ತೆಗೆದು ಅವಳ ಬಾಯಲ್ಲಿಟ್ಟು ನೀರು ಕುಡಿಸಿದರು. ತಲೆ ದಿಂಬಿಟ್ಟು ಅವಳನ್ನು ಮಲಗಿಸಿ ರಗ್ಗು ಹೊದ್ದಿಸಿ ನಿಧಾನವಾಗಿ ಹೆಜ್ಜೆ ಇಡುತ್ತಾ ಬಾತ್ರೂಮ್ ಕಡೆಗೆ ನಡೆದರು. ಬಾತ್ರೂಮ್ನಲ್ಲಿ ತಟ್ಟೆ ಲೋಟವಿಟ್ಟು ಕೈ ತೊಳೆದುಕೊಂಡು ಒರೆಸಿಕೊಳ್ಳುತ್ತಾ ಮುಂಬಾಗಿಲ ಹತ್ತಿರ ಬಂದು ಬಾಗಿಲು ತೆಗೆದು ದಿನಪತ್ರಿಕೆಯನ್ನು ಓದುತ್ತಾ ಕುಳಿತರು. ವಿಠ್ಠಲರಾವ್ ಅವರ ಮನಸ್ಸು ಮೃದು. ತಾಯಿ ಮಗನ ದಬ್ಬಾಳಿಕೆ, ಕ್ರೂರ ಬುದ್ಧಿಯನ್ನು ಅವರಿಗೆ ಸಹಿಸಲು ಆಗುತ್ತಿರಲಿಲ್ಲ. ಹಾಗಂತ ಅವರನ್ನು ಎದುರಿಸುವಂತಿಲ್ಲ. ಹೀಗೆ ಜೀವನ ಸವೆಯುವುದು ಅವರಿಗೂ ಬೇಸರವೆನಿಸಿತ್ತು. ತಾನು ಯಾವ ತಪ್ಪು ಮಾಡದಿದ್ದರೂ ಇಂಥ ಕ್ರೂರ ಹಿಂಸೆಗೆ ಸಿಲುಕಿರುವುದು ನಿಶಾಳ ಮನಸ್ಸಿನ ಮೇಲೆ ತೀವ್ರ ಪರಿಣಾಮ ಬೀರಿತು. ಈ ಮನೆಯಲ್ಲಿ ತನ್ನವರು ಅಂತ ಒಬ್ಬರೂ ಇರಲಿಲ್ಲ. ಸತ್ತರೂ ಏಕೆ ಸತ್ತಿರುವೆ ಎಂದು ಹೇಳುವವರಿಲ್ಲ. ಇಂಥ ಪರಿಸ್ಥಿತಿಯಲ್ಲೂ ಮಾವ ಧೈರ್ಯ ತೆಗೆದುಕೊಂಡು ತಿನ್ನಿಸಿ ಹಾಲು ಕುಡಿಸಿ ಮಾತ್ರೆ ಕೊಟ್ಟು ಸಮಾಧಾನ ಮಾಡಿದ್ದು ಅವಳ ಮನಸ್ಸಿನ ಪದರುಗಳಲ್ಲಿ ಅಡಗಿದ್ದ ರಹಸ್ಯ ಎಳೆಗಳು ಒಂದೊಂದಾಗಿ ಬಿಡಲಾರಂಭಿಸಿ ಅವಳ ಮನಸ್ಸಿಗೆ ಶಾಂತಿ ಸಮಾಧಾನ ತರಲು ಪ್ರೇರೇಪಿಸಿದವು. ಅದೇ ಯೋಚನೆಯಲ್ಲಿಯೇ ಅವಳಿಗೆ ನಿದ್ದೆ ಹತ್ತಿತ್ತು. ಹೊರಗಿನಿಂದ ನಾಗರತ್ನ ತಡವಾಗಿ ಮನೆಗೆ ಬಂದಳು.
ಮನೆಯೊಳಗೆ ಎಲ್ಲ ಕಡೆಗೆ ಕಣ್ಣಾಡಿಸಿದಳು. ಗಂಡ ತನ್ನ ರೂಮಿನಲ್ಲಿರುವುದು ಅವಳಿಗೆ ಸಮಾಧಾನ ತಂದಿತ್ತು. ಹಾಗೆ ಪ್ರವೀಣನ ರೂಮಿಗೆ ಬಂದು ನೋಡಿದಳು. ನಿಶಾ ಮಂಚದ ಮೇಲೆ ಮಲಗಿರುವುದು ಅವಳಿಗೆ ಸ್ಪಷ್ಟವಾಗಿ ಕಾಣಿಸಿತು. ರಗ್ಗನ್ನು ತಲೆಯವರೆಗೆ ಹೊದ್ದುಕೊಂಡು ಮಲಗಿದ್ದಳು. ಮಂಚದ ಹತ್ತಿರ ನಾಗರತ್ನ ಬಂದು ಆ ರಗ್ಗನ್ನು ಕಿತ್ತು ಒಗೆದು ಹೇಳಿದಳು. ಏನೇ ಚಾಂಡಾಲಿ, ಮಲಗಲು ನಿನಗೇನಾಗಿದೆ? ಅತ್ತೆ ಮನೆಯಲ್ಲಿ ನೀನು ಹೀಗೆ ಮಲಗಿದರೆ ಅಡಿಗೆ ನಾನು ಮಾಡ್ಲಾ? ಏಳೆ ಮೊದಲು, ಇಲ್ಲಾಂದರೆ ಮತ್ತೆ ಹೊಡೆಯಬೇಕಾಗುತ್ತೆ. ಇಷ್ಟಾದರೂ ನಿನಗೆ ಬುದ್ಧಿ ಬಂದಿಲ್ಲ ಅಂದರೆ ನೀನು ಗಟ್ಟಿ ಹೆಣ್ಣು ಅಂತ ಅನಿಸುತ್ತೆ. ಅತ್ತೆ ಮೈಯೆಲ್ಲ ಹೊಡೆತದಿಂದ ಬರೆ ಮೂಡಿದೆ. ತುಂಬ ನೋವಾಗಿದೆ. ನಿಮ್ಮ ಮಗನೂ ನಿನ್ನೆ ತುಂಬ ಹೊಡೆದಿದ್ದಾರೆ. ನಿಜವಾಗ್ಲೂ ನನಗೆ ನೋವು ಸಹಿಸಲು ಆಗ್ತಾ ಇಲ್ಲ. ದಯವಿಟ್ಟು 2 ದಿನ ವಿಶ್ರಾಂತಿಗೆ ಅವಕಾಶ ಮಾಡಿಕೊಡಿ. ಬೇಕಾದರೆ ನಿಮ್ಮ ಕಾಲಿಗೆ ಬಿದ್ದು ಬೇಡಿಕೊಳ್ಳುವೆ. ಹುಷಾರಾದ ಮೇಲೆ ನೀವು ಹೇಳಿದ ಕೆಲಸ ಎಲ್ಲ ಮಾಡುವೆ. ಸರಿ, ಇದೊಂದು ಸಲ ನಿನಗೆ ಕ್ಷಮಿಸಿದ್ದೇನೆ. ಪುನಃ ನನ್ನ ಎದುರು ಹಾಕಿಕೊಳ್ಳಬೇಡ. ಒಂದು ವೇಳೆ ಎದುರು ಹಾಕಿಕೊಂಡ್ರೆ ನಿನಗೆ ಇದೇ ಗತಿ. ಇಲ್ಲಿ ನಿನ್ನ ಸಹಾಯಕ್ಕೆ ಯಾರೂ ಬರೋದಿಲ್ಲ. ನೀನು ಸತ್ತರೂ ಯಾರಿಗೂ ವಿಷಯ ತಿಳಿಯೋದಿಲ್ಲ. ನಮ್ಮ ಮನೆ ಅಂದರೆ ಭದ್ರಕೋಟೆ ಇದ್ದಂತೆ. ಹೊರಗಿನ ವಿಷಯ ಒಳಗಡೆ ಬರೋದಿಲ್ಲ, ಒಳಗಿನ ವಿಷಯ ಹೊರಗಡೆ ಹೋಗೋದಿಲ್ಲ. ಆ ಟೇಬಲ್ ಮೇಲೆ ಮಾತ್ರೆ ಇದೆ. ಸರಿಯಾದ ವೇಳೆಗೆ ತಗೊಂಡು ಬೇಗ ಮೊದಲಿನಿಂದಾಗು ಎಂದು ನಾಗರತ್ನಮ್ಮ ಸೊಸೆಗೆ ಹೇಳಿದಳು. ನಿಶಾಗೆ ಅವಳ ಮಾತು ಕೇಳಿ ದಿಗ್ಭ್ರಮೆಯಾಯಿತು. ಹುಲಿಯಂಥ ಕ್ರೂರ ಮನುಷ್ಯಳು ಒಮ್ಮೆಲೆ ತಣ್ಣಗಾಗಿ ಮಾತನಾಡಿದ್ಲಲ್ಲ, ಅಂತೂ ನನ್ನ ಹಣೆ ಬರಹ ಕೊಲಾಯಿಸಿತು ಎಂದು ಒಳಗೊಳಗೆ ಖುಷಿಪಟ್ಟಿದ್ದಳು. ಸೊಸೆಯ ಗಂಭೀರ ಪರಿಸ್ಥಿತಿ ನೋಡಿ ನಾಗರತ್ನಾಳಿಗೂ ಮನಸ್ಸಿನೊಳಗೆ ಗಾಬರಿ ಮೂಡಿತ್ತು. ಅವಳಿಗೆ ಏನಾದರೂ ಅಪಾಯವಾದರೆ ತಾನೇ ಹೊಣೆ ಎಂದು ಅವಳಿಗೆ ಭಯವಿತ್ತು. ಆ ಕಾರಣದಿಂದಾಗಿಯೇ ಅವಳು ಸೊಸೆಗೆ ಕೆಲವು ರಿಯಾಯಿತಿ ಕೊಟ್ಟು ತನ್ನ ಗಾಂಭೀರ್ಯದಲ್ಲಿಯೇ ಮೌನವಾಗಿದ್ದಳು. ಈ ವಿಷಯ ವಿಠ್ಠಲರಾವ್ ಅವರು ಸೂಕ್ಷ್ಮವಾಗಿಯೇ ತಿಳಿದುಕೊಂಡಿದ್ದರು. ನಿಶಾ ಬೆಚ್ಚನೆಯ ರಗ್ಗನ್ನು ಹೊದ್ದುಕೊಂಡು ತನ್ನ ಯೋಚನಾ ಲಹರಿಯಲ್ಲಿಯೇ ಮಲಗಿದಳು. ಅಂದು ಸಂಜೆ ಪ್ರವೀಣ ಬೇಗ ಮನೆಗೆ ಬಂದನು. ಮನೆಯಲ್ಲಿ ನಿಶ್ಶಬ್ದ ವಾತಾವರಣ. ತಾಯಿ ಎದುರಿಗೆ ಕುಳಿತಿರುವುದು ಕಾಣಿಸಿತು. ನಿಧಾನವಾಗಿ ಅವಳ ಹತ್ತಿರ ಬಂದು ಕುಳಿತುಕೊಂಡನು. 2 ಕ್ಷಣ ಮೌನದಿಂದ ತಲೆಯಾಡಿಸಿ ಕುಳಿತುಕೊಂಡು ಅವನು ಯಾವುದೋ ಯೋಚನೆಯಲ್ಲಿ ಮುಳುಗಿರುವಂತೆ ತಾಯಿ ತಿಳಿದುಕೊಂಡಳು. ಸ್ವಲ್ಪ ಹೊತ್ತಿನ ನಂತರ ತಾನೇ ತುಟಿ ತೆರೆದನು. ಅಮ್ಮ, ಕೆಲಸ ಮಾಡೋಕ್ಕೆ ಮನಸ್ಸೇ ಸರಿಯಿಲ್ಲ. ಹಾಗೂ ಹೀಗೂ ಮಾಡಿ ಬೇಗನೆ ಬಂದೆ. ನಿನ್ನ ಮನಸ್ಸು ಸರಿಯಾಗಬೇಕಂದ್ರೆ ಒಳ್ಳೆಯ ಕನ್ಯೆ ನೋಡಿ ಮದುವೆ ಮಾಡುವೆ ಕಣೋ. ಯೋಚನೆ ಮಾಡಬೇಡ. ಹುಲಿಯಂತ ನಿನ್ನ ತಾಯಿ ಬದುಕಿರುವಾಗ ಯಾವುದಕ್ಕೂ ಚಿಂತೆ ಮಾಡಬೇಡ. ಅಮ್ಮ, ಒಂದ್ಸಲ ಮದುವೆ ಆಗಿದ್ದೆ, ಮನೇಲಿ ದೊಡ್ಡ ರಂಪಾನೇ ನಡೆದಿದೆ. ಇನ್ನು ಮತ್ತೊಂದು ಮದುವೆ ಮಾಡಿದರೆ ನಾನು ಸತ್ತೇ ಹೋಗುವೆ. ನಿನ್ನ ಬಾಯಿಂದ ಇಂಥ ಮಾತು ಬರಬಾರ್ದು ಕಣೋ. ನಾನು ಹೆಣ್ಣಾಗಿ ಹುಲಿಯಂತೆ ವರ್ತಿಸುವೆ. ನೀನು ಗಂಡಸಾಗಿ ಗಂಡಸಿನಂತೆ ಮಾತನಾಡೋದಿಲ್ವೆಲ್ಲೋ. ನೀನು ನನ್ನ ಮಗ ಕಣೋ. ನಿಶಾ ಬದುಕಿದ್ರೂ ಅಷ್ಟೇ, ಸತ್ರೂ ಅಷ್ಟೇ. ನಿನಗೆ ಒಳ್ಳೆಯ ಕನ್ಯೆ ನೋಡಿ ಮದುವೆ ಮಾಡುತ್ತೇನೆ ಎಂದು ನಾಗರತ್ನಮ್ಮ ಹೆಮ್ಮೆಯಿಂದ ಮಾತನಾಡುವುದು ಅವನಿಗೆ ತಳಮಳವಾಯಿತು. ತನ್ನ ಹೆಂಡತಿಯಿಂದ ಮನಸ್ಸಿಗೆ ನೆಮ್ಮದಿ ಸಿಗೋದಿಲ್ಲ ಎಂದು ಪ್ರವೀಣ ಮೌನವಾಗಿ ಮನದಲ್ಲಿ ಯೋಚಿಸಿದನು. ತನ್ನ ತಾಯಿ ಹೇಳೋದರಲ್ಲಿ ಅರ್ಥವಿದೆ. ಮರುಮದುವೆಯಾದರೆ ತಾನು ನೆಮ್ಮದಿಯಿಂದ ಬದುಕಬಹುದು. ಆದರೆ ನಿಶಾ ಬದುಕಿರುವಾಗಲೇ ಮರುಮದುವೆಯಾಗುವುದು ಕಾನೂನು ಒಪ್ಪೋದಿಲ್ಲ. ಅವಳಿಗೊಂದು ಗತಿ ಕಾಣಿಸಿದ ಮೇಲೆ ಮರುಮದುವೆಯಾಗುವುದು ಉಚಿತವೆಂದು ಯೋಚಿಸಿ ನಿಶಾಳ ಬಗ್ಗೆ ರೂಪರೇಷೆ ಹಾಕಲು ಪ್ರಾರಂಭಿಸಿದ. ತಾಯಿ ಮಗ ಮಾತನಾಡುವುದನ್ನು ವಿಠ್ಠಲರಾವ್ ಕೇಳಿಸಿಕೊಂಡು ಮಮ್ಮಲ ಮರುಗಿದರು. ಇಂಥವರಿಗೆ ಆ ದೇವರೇ ಬುದ್ಧಿ ಕಲಿಸಬೇಕು, ಅವನೇ ಶಿಕ್ಷೆ ಕೊಡಬೇಕೆಂದು ತಮ್ಮ ಮನದಲ್ಲಿ ಯೋಚಿಸಿದರು. ಪ್ರವೀಣ ತನ್ನ ರೂಮಿಗೆ ಬಂದು ಡ್ರೆಸ್ ತೆಗೆದು ರಾತ್ರಿ ಉಡುಗೆಯನ್ನು ಹಾಕಿಕೊಂಡು ಮಂಚದ ಮೇಲೆ ಹೋಗಿ ಕುಳಿತನು. ನಿಶಾ ಮಲಗಿದವಳು ಎದ್ದಿರಲಿಲ್ಲ. ಪ್ರವೀಣ ಅವಳನ್ನು ಎಬ್ಬಿಸುವ ಗೋಜಿಗೂ ಹೋಗಲಿಲ್ಲ. ಅವಳ ಜೊತೆಗೆ ಸಂಬಂಧವೇ ಬೇಡವೆಂದು ನಿರ್ಧರಿಸಲು ಸಮಯದ ಅವಕಾಶಕ್ಕಾಗಿ ಕಾಯುತ್ತಿದ್ದನು. ಹೀಗಾಗಿ ಅವಳ ಬಗ್ಗೆ ಚಿಂತೆಯನ್ನು ಸಹಿತ ಅವನು ಮಾಡಲಿಲ್ಲ. ನಿಶಾ ನಿಜವಾಗಿಯೂ ಯಾವ ತಪ್ಪನ್ನು ಮಾಡಿದವಳಲ್ಲ. ತಾಯಿ ಮಗ ಸೇರಿಕೊಂಡು ಅವಳನ್ನು ಅಪರಾಧಿ ಸ್ಥಾನದಲ್ಲಿ ನಿಲ್ಲಿಸಿದ್ದರು. ಒಂದು ಮನೆಯಿಂದ ಇನ್ನೊಂದು ಮನೆಗೆ ಹೆಣ್ಣು ಭವಿಷ್ಯವನ್ನು ರೂಪಿಸಲು, ಸಂಸಾರವನ್ನು ಕಟ್ಟಲು, ಚೆನ್ನಾಗಿ ಬದುಕುವ ಅಪೇಕ್ಷೆ ಹೊತ್ತು ಬಂದಿರುತ್ತಾಳೆ. ಅಂಥ ಎಲ್ಲ ಕನಸು ಕಲ್ಪನೆಗಳಿದ್ದ ನಿಶಾ ದೂರವಾಗಿ ನೋವು ಅನುಭವಿಸುತ್ತಾ ಮಂಚದ ಮೇಲೆ ಮಲಗಿದ್ದಳು. ಇಷ್ಟು ಸಣ್ಣ ವಿಷಯವೂ ಹಾಗೂ ಮಾನವೀಯತೆಯ ಮೌಲ್ಯಗಳ ಬಗ್ಗೆಯೂ ಈ ನಾಗರತ್ನಮ್ಮಳಿಗೆ ತಲೆಯಲ್ಲಿ ಹೋಗಲಿಲ್ಲ. ಅವಳಿಗೆ ದ್ವೇಷ, ಅಸೂಯೆ, ಹೊಟ್ಟೆ ಕಿಚ್ಚು ಪಡೋದು, ಇತರರಿಗೆ ಕೇಡನ್ನು ಬಯಸೋದು ಎಲ್ಲ ದುರ್ಗುಣಗಳಿಂದ ಭೂಷಿತವಾಗಿದ್ದಳು. ಪ್ರವೀಣ ಅದೇ ಯೋಚನೆಯಲ್ಲಿಯೇ ಮಂಚದ ಮೇಲೆ ಮಗ್ಗುಲಾಗಿ ಮಲಗಿದ್ದನು. ಮನೆಯಲ್ಲಿ ಪರಸ್ಪರ ಯಾರಿಗೂ ಸಮಾಧಾನ, ಶಾಂತಿಯೇ ಇರಲಿಲ್ಲ. ಯಾವುದನ್ನು ಮಾಡಬೇಕು, ಯಾವುದನ್ನು ಬಿಡಬೇಕೆನ್ನುವ ಸಹಿತ ಅವರಿಗೆ ತಿಳಿಯುತ್ತಿರಲಿಲ್ಲ. ನಿಶಾಳಿಗೆ ಜೋರಾಗಿ ನಿದ್ದೆ ಹತ್ತಿತ್ತು. ಬೆಳಗ್ಗೆ ಮಾವ ಕೊಟ್ಟ ಮಾತ್ರೆಯೂ ಅವಳಿಗೆ ತುಂಬ ಸಹಾಯ ಮಾಡಿತ್ತು. ಅವಳು ತಿಂದ ಬಡಿತದ ನೋವು ಒಂದೊಂದಾಗಿ ಕಳಚಿಕೊಳ್ಳಲು ಪ್ರಾರಂಭಿಸಿತ್ತು. ಅವಳು ನಿದ್ರಾವಸ್ಥೆಯಲ್ಲಿದ್ದಳು. ನಿಶಾಗೆ ರಾತ್ರಿ 1 ಗಂಟೆ ಸುಮಾರಿಗೆ ಎಚ್ಚರವಾಯಿತು. ಪ್ರವೀಣನಿಗೆ ಇನ್ನೂ ನಿದ್ದೆನೇ ಬಂದಿರಲಿಲ್ಲ. ಅವನ ಮನಸ್ಸು ಹತೋಟಿಯಲ್ಲಿರಲಿಲ್ಲ. ನಿಶಾ ಅಮ್ಮ ಅಮ್ಮ ಎಂದು ನರಳುತ್ತಿದ್ದಳು.
ಅವಳ ನೋವು ಅನುಭವಿಸುತ್ತಿರುವುದನ್ನು ನೋಡಲಾರದೆ ಅವಳ ಕುತ್ತಿಗೆಯನ್ನು ಒತ್ತಿ ಹಿಡಿದು ಹೇಳಿದ, ಏನೇ ನಿಶಾ, ಇಷ್ಟೊಂದು ತೊಂದರೆ ಕೊಡ್ತಾ ಇದ್ದೀಯಾ? ನೆಮ್ಮದಿಯಿಂದ ಉಸಿರು ಹಾಕೋಕ್ಕೂ ಬಿಡ್ತಾ ಇಲ್ಲ ಯಾಕೆ? ಇಂಥ ಪರಿಗೆ ನನ್ನ ಜೊತೆ ಮದುವೆ ಯಾಕಾದೆ? ನಿನ್ನ ಮುಖ ನೋಡಲಿಕ್ಕೂ ನನಗಿಷ್ಟವಿಲ್ಲ. ನೀವು ಹೇಳೋದ್ರಲ್ಲಿ ತಪ್ಪಿಲ್ಲ ರೀ, ತಪ್ಪೆಲ್ಲ ನಂದೇ ರೀ. ದಯವಿಟ್ಟು ನನ್ನ ತವರು ಮನೆಗೆ ಕಳಿಸಿಬಿಡಿ. ಇಲ್ಲಿ ಬಿದ್ದು ಸಾಯೋಕ್ಕಿಂತ ತಾಯಿ ಮನೆಯಲ್ಲಿ ಬಿದ್ದು ಸಾಯುವೆ. ಈ ನೋವಿನಿಂದ ನಾನು ಬದುಕುಳಿಯುವುದು ಕಷ್ಟ ರೀ. ನೀವು ಕುತ್ತಿಗೆ ಒತ್ತಿ ಹಿಡಿದದ್ದು ಉಸಿರಾಡಲಿಕ್ಕೂ ಬರ್ತಾ ಇಲ್ಲ. ಖಂಡಿತವಾಗಿಯೂ ನಿಮ್ಮ ತಂಟೆಗೆ ನಾನು ಬರೋದೇ ಇಲ್ಲ. ದಯವಿಟ್ಟು ಈ ಬಂಧನದಿಂದ ನನ್ನ ಪಾರು ಮಾಡಿ. ನನ್ನ ಭಾಗಕ್ಕೆ ನೀವೇ ದೇವರು ರೀ. ಇಲ್ಲಿನ ವಿಷಯ ತವರು ಮನೇಲಿ ಹೇಳಿ ನಮ್ಮ ಮಾನ ತೆಗೆಯಬೇಕು ಅಂತ ಮಾಡಿದ್ಯಾ? ನೀನು ಅಲ್ಲಿ ಸಾಯೋಕ್ಕಿಂತ ಇಲ್ಲೇ ಸತ್ತರೆ ಎಷ್ಟೋ ವಾಸಿ. ನಾನು ಮರುಮದುವೆ ಆಗೋಕ್ಕೆ ಒಂದು ದಾರಿ ಸಿಗುತ್ತೆ. ನಿನ್ನಿಂದಂತೂ ಈ ಜನ್ಮದಲ್ಲಿ ಸುಖ ಕಾಣೋದಿಲ್ಲ. ಇನ್ನು ನೀನು ಬದುಕಿರಬಾರ್ದು ಎಂದು ಪ್ರವೀಣ ಆವೇಶದಿಂದ ಅವಳ ಕುತ್ತಿಗೆಯನ್ನು ಹಿಚುಕಿದನು. ನಿಶಾ ಒದ್ದಾಡಿ ಕೊನೆ ಉಸಿರು ಎಳೆದಳು. ಪ್ರವೀಣ ಕೊಲೆ ಮಾಡೋದನ್ನು ತಂದೆ ವಿಠಲರಾವ್ ಎದುರು ನಿಂತು ನೋಡಿದ್ದರು. ಮಗನಿಗೆ ಬುದ್ಧಿ ಹೇಳುವಷ್ಟು ಧೈರ್ಯ ಅವರಿಗಿರಲಿಲ್ಲ. ನಿಶಾ ಯಾವ ತಪ್ಪನ್ನು ಮಾಡದೆ ಮೃಗಗಳ ಕೈಯಲ್ಲಿ ಸಿಕ್ಕು ಸತ್ತೇ ಹೋದಳು. ಅದನ್ನು ಕಂಡು ವಿಠಲರಾವ್ ಕಂಬನಿಗೆರೆದರು. ಪ್ರವೀಣನಿಗೆ ಭಯ ತುಂಬಿತ್ತು. ಕೈಕಾಲುಗಳು ನಡುಗುತ್ತಿದ್ದವು. ಮಾತನಾಡಲು ಬಾಯಿಯೂ ಹೋಗಿತ್ತು. ಕೊಲೆ ಮಾಡಿದ ಆರೋಪ ತನ್ನ ಮೇಲೆ ಬರುವುದೆಂಬ ಆತಂಕ ಭಯದಿಂದ ಪಾರಾಗಲು ಅವನ ತಾಯಿ ನಾಗರತ್ನಮ್ಮಳನ್ನು ರಾತ್ರಿ ಎಬ್ಬಿಸಿ ಹೇಳಿದನು, ಅಮ್ಮ, ನಿಶಾ ಸತ್ತು ಹೋದಳು. ಈಗೇನು ಮಾಡೋದಮ್ಮ? ಏನಿಲ್ಲ, ಅವಳ ಹೆಣ ನಮ್ಮನೆ ಗಾರ್ಡನ್ನಲ್ಲಿ ಹೂತು ಬಿಡೋಣ. ಏನೂ ತೊಂದರೆ ಇಲ್ಲ. ಅವಳೇ ಸತ್ತಳೋ ಇಲ್ಲ ನೀನೇ ಕೊಂದು ಹಾಕಿದೆಯೋ? ನಾನಿರೋವರೆಗೂ ನೀನೇನೂ ಭಯ ಪಡಬೇಡ. ಕೇಸ್ ಪೊಲೀಸ್ ಸ್ಟೇಷನ್ಗೆ ಹೋಗುವ ಮುಂಚೆನೇ ಮುಚ್ಚಾಕಿ ಬಿಡುವೆ. ನೀನು ಮೊದಲು ಧೈರ್ಯದಿಂದಿರು ಎಂದು ನಾಗರತ್ನಮ್ಮ ಹೇಳಿದಾಗ ಪ್ರವೀಣ ಧೈರ್ಯ ತೆಗೆದುಕೊಂಡು ತಾಯಿಯ ಸಹಾಯ ತೆಗೆದುಕೊಂಡು ನಿಶಾಳ ಹೆಣವನ್ನು ಮುಂಬಾಗಿಲಿಗೆ ತಂದು ಬೋಲ್ಟ್ ತೆಗೆದು ಬಾಗಿಲು ತೆಗೆಯುವಷ್ಟರಲ್ಲಿ ಎದುರಿಗೆ ಪೊಲೀಸ್ ಇನ್ಸ್ಪೆಕ್ಟರ್ 5-6 ಜನ ಪೊಲೀಸರು ಬಂದು ಕಬ್ಬಿಣದ ಬಳೆಗಳನ್ನು ತಾಯಿ ಮಗನ ಕೈಗೆ ತೊಡಿಸಿ ಹೇಳಿದರು, ಯು ಆರ್ ಅಂಡರ್ ಅರೆಸ್ಟ್. ನೀವಿಬ್ಬರು ಪ್ಲಾನ್ ಮಾಡಿ ಅಮಾಯಕ ಹೆಣ್ಣನ್ನು ಕೊಲೆ ಮಾಡಿದ್ದೀರಿ. ಇನ್ಮೇಲೆ FIR ಚಾರ್ಜ್ ಶೀಟ್ ರೆಡಿ ಮಾಡಿ ನಿಮಗೆ ಜೀವಾವಧಿ ಶಿಕ್ಷೆ ವಿಧಿಸಲು ಕೋರ್ಟಿಗೆ ಸಾಕ್ಷ್ಯಾಧಾರ ಸಹಿತ ಕಳಿಸುವೆ. ರೀ ಪೊಲೀಸ್, ಏನು ನೋಡ್ತೀರಾ? ಮೊದಲು ಜೀಪಿನಲ್ಲಿ ಇವರನ್ನ ತಳ್ಳಿ ಆ ಹೆಣವನ್ನು ಪೋಸ್ಟ್ ಮಾರ್ಟಮ್ ಮಾಡಲು ಸರ್ಕಾರಿ ಆಸ್ಪತ್ರೆಗೆ ಸಾಗಿಸಿ ಎಂದು ಇನ್ಸ್ಪೆಕ್ಟರ್ ಹೇಳಿ ಅವಳನ್ನು ಕರೆದುಕೊಂಡು ಹೋಗಿ ಕತ್ತಲೆ ಕೋಣೆಯಲ್ಲಿ ಹಾಕಿದರು. ನಿಶಾಳ ಶವ ಪರೀಕ್ಷೆ ರಿಪೋರ್ಟ್ ಬರುವ ದಾರಿಯನ್ನು ಇನ್ಸ್ಪೆಕ್ಟರ್ ಕಾಯುತ್ತಿದ್ದರು. ತಮ್ಮ ತಪ್ಪಿನ ಅರಿವು ನಾಗರತ್ನ ಹಾಗೂ ಮಗನಿಗೆ ತಿಳಿದು ವ್ಯಥೆಪಡುತ್ತಿದ್ದರು. ನಿಶಾಳ ಕೊಲೆಯಾಗಿದೆ ಎಂದು ಅವಳ ತಂದೆ ತಾಯಿಗೆ ಫೋನ್ ಮಾಡಿ ವಿಠಲರಾವ್ ತಿಳಿಸಿದ್ದರು. ವಿಷಯ ಕೇಳಿ ಆ ದಂಪತಿಗಳು ಕುಳಿತಲ್ಲಿಯೇ ಕುಸಿದು ಬಿದ್ದರು. ಒಬ್ಬಳೇ ಮಗಳು ನಿಶಾ, ಅವಳನ್ನು ಕಳೆದುಕೊಂಡೆವಲ್ಲ ಎಂದು ದುಃಖಿಸುತ್ತಾ ಚೇತರಿಸಿಕೊಂಡು ಅತ್ತೆ ಮನೆಗೆ ಹೋದರು. ಅವರ ಮನೆಯ ಮುಂದೆ ಜನಗಳ ಜಾತ್ರೆ. ಎಲ್ಲರೂ ನಾಗರತ್ನಮ್ಮಳ ವಿರುದ್ಧ ಮಾತನಾಡುತ್ತಿದ್ದರು. ಒಬ್ಬೊಬ್ಬರಾಗಿ ಮನೆಯೊಳಗೆ ಹೋಗಿ ವಿಠಲರಾವ್ರನ್ನು ಮಾತನಾಡಿಸಿ ಬರುತ್ತಿದ್ದರು. ನಿಶಾಳ ತಂದೆ ತಾಯಿ ಒಳಗಡೆ ಬಂದು ದುಃಖಿಸುತ್ತಾ ಅಳುತ್ತಾ ನಿಂತರು. ಅವರ ತುಟಿಯಿಂದ ಮಾತೇ ಹೊರಬರಲಿಲ್ಲ. ಅವರನ್ನು ನೋಡಿ ವಿಠಲರಾವ್ ಅಳುತ್ತಾ ಹೇಳಿದರು, ಕಮಲಾಕರ್, ಬಂಗಾರದಂಥ ಸೊಸೆಯನ್ನು ಕಳೆದುಕೊಂಡು ಬಿಟ್ನಲ್ಲಪ್ಪ. ನನ್ನ ಹೆಂಡತಿ ಮಗ ಅವಳಿಗೆ ತುಂಬ ಕಿರಿಕಿರಿ ಕೊಟ್ಟು ಮೈಯೆಲ್ಲ ಹೊಡೆದು ಗಾಯ ಮಾಡಿ ಸಾಯಿಸಿದ್ದಾರಲ್ಲ. ನಾನು ಅವಳನ್ನು ಉಳಿಸಿಕೊಳ್ಳಲು ಸಾಧ್ಯವಾಗಲಿಲ್ಲಪ್ಪ. ತಾಯಿ ಮಗ ನನ್ನನ್ನು ಮೂಲೆಗೆ ಕೂರಿಸಿ ಬಿಟ್ಟಿದ್ದಾರೆ. ನಾನು ಧೈರ್ಯದಿಂದ ಪೊಲೀಸರಿಗೆ, ನಿಮಗೆ, ಊರಿನ ಜನಕ್ಕೆ ತಿಳಿಸಿದೆ. ಇಲ್ಲದಿದ್ದರೆ ಹೆಣವನ್ನು ಮನೆಯ ಗಾರ್ಡನ್ನಲ್ಲಿ ಹೂತು ಬಿಡುತ್ತಿದ್ದರು. ವಿಠಲರಾವ್, ನಿಮ್ಮದು ಒಳ್ಳೆಯ ಕುಟುಂಬ ಅಂತ ತಿಳಿದು ನಮ್ಮ ಮಗಳನ್ನು ಕೈಯಾರೆ ನಾವೇ ಕೊಂದಂತಾಯಿತು. ಮೃಗಗಳಿಗೆ ಆಹಾರವಾಗಿ ನಿಶಾಳನ್ನು ಕೊಟ್ಟಂಗಾಯಿತು. ನನ್ನ ಮಗಳನ್ನ ಕೊಲೆ ಮಾಡಿದವರಿಗೆ ಶಿಕ್ಷೆ ಆಗಲೇಬೇಕು ಅಂದಾಗ ಮಾತ್ರ ನನಗೆ ಸಮಾಧಾನವಾಗೋದು ಎಂದು ಕಮಲಾಕರ ನೊಂದು ಅಳುತ್ತಾ ಹೇಳಿದರು. ಅಷ್ಟರಲ್ಲಿ ಸರಕಾರಿ ಆಸ್ಪತ್ರೆಯ ಆಂಬ್ಯುಲೆನ್ಸ್ ಬಂದು ನಿಂತಿತು. ನಿಧಾನವಾಗಿ ನಿಶಾಳ ಹೆಣವನ್ನು ತೆಗೆದುಕೊಂಡು ಮನೆಯೊಳಗೆ ಜನರ ದರ್ಶನಕ್ಕಾಗಿ ಇಟ್ಟರು. ಎಲ್ಲರ ಕಣ್ಣಲ್ಲಿ ನೀರು ತುಂಬಿ ಅವಳಿಗೆ ಅಂತಿಮ ನಮನ ಸಲ್ಲಿಸುತ್ತಿದ್ದರು. ತವರು ಮನೆಯ ಉಡುಗೊರೆಯಾಗಿ ನಿಶಾಳ ಹೆಣಕ್ಕೆ ಹಸಿರು ಸೀರೆ, ಬಳೆ, ಹೂ, ಕುಂಕುಮ ಹಚ್ಚಿ ಆರತಿ ಮಾಡಿ ಕಮಲಾಕರ್ ದಂಪತಿಗಳು ಅಂತಿಮ ನಮನ ಸಲ್ಲಿಸಿದರು. ನಂತರ ಅವಳ ಹೆಣವನ್ನು ರುದ್ರಭೂಮಿಗೆ ಸಾಗಿಸಲು ಎಲ್ಲ ವ್ಯವಸ್ಥೆಯನ್ನು ಗಲ್ಲಿಯ ಜನರು ಮಾಡಿದ್ದರು. ಸರ್ಕಾರಿ ಆಸ್ಪತ್ರೆ ಡಾಕ್ಟರ್ ಪೋಸ್ಟ್ ಮಾರ್ಟಮ್ ರಿಪೋರ್ಟನ್ನು ಆಗಲೇ ಪೊಲೀಸ್ ಕಚೇರಿಗೆ ಕಳಿಸಿದ್ದರು. ಅಂತ್ಯ ಸಂಸ್ಕಾರ ಮಾಡಲು ನಾಗರತ್ನ ಹಾಗೂ ಪ್ರವೀಣನನ್ನು ಪೊಲೀಸರು ಬಿಟ್ಟಿರಲಿಲ್ಲ. ಹಾಗಂತ ಸಂದೇಶವನ್ನು ವಿಠಲರಾವ್ ಅವರಿಗೆ ಕಳಿಸಿದ್ದರು. ಮುತ್ತೈದೆಯಾಗಿ ನಿಶಾ ಸತ್ತು ಸ್ವರ್ಗವನ್ನು ಕಂಡಿದ್ದಳು. ಅತ್ತೆ ಹಾಗೂ ಗಂಡನಿಗೆ ನಯ ವಿನಯವಾಗಿ ಕೊನೆಯವರೆಗೂ ವರ್ತಿಸಿದರೂ ಅವರಿಗೆ ನಿಶಾ ಆಹಾರವಾದಳು. ಅವಳ ನೆನಪುಗಳು ಮಾತ್ರ ಕಣ್ಣಿಗೆ ಬಂದು ಹೋಗುತ್ತಿದ್ದು, ರುದ್ರಭೂಮಿಯಲ್ಲಿ ಕಿಕ್ಕಿರಿದ ಜನಗಳ ಗುಂಪಿನ ನಡುವೆ ಅವಳ ಅಂತ್ಯಕ್ರಿಯೆಯನ್ನು ಸ್ವತಃ ತಂದೆಯೇ ಮಾಡುವಂಥ ಪ್ರಸಂಗ ಬಂದೊದಗಿತ್ತು.
ಕಮಲಾಕರ ಅಳುತ್ತಾ ಅವಳ ಮೃತದೇಹಕ್ಕೆ ಕಿಚ್ಚು ಹಚ್ಚಿ ಅಂತಿಮ ನಮನ ಸಲ್ಲಿಸಿ ದೂರ ಹೋಗಿ ನಿಂತರು. ಆ ಯಜ್ಞದಲ್ಲಿ ನಿಶಾಳ ಮೃತದೇಹ ಸುಟ್ಟು ಭಸ್ಮವಾಗಿ ಹೋಯಿತು. ದಿನ ಕಳೆದಂತೆ ಅವಳ ದಿನಕರ್ಮಗಳು ಮುಗಿದಿದ್ದವು. ಸ್ವಲ್ಪ ದಿನಗಳಲ್ಲೇ ನಾಗರತ್ನಾಳಿಗೆ ಜೀವಾವಧಿ ಶಿಕ್ಷೆಯನ್ನು, ಗಂಡ ಪ್ರವೀಣನಿಗೆ ಮರಣದಂಡನೆ ಶಿಕ್ಷೆಯನ್ನು ವಿಧಿಸಲು ಜಿಲ್ಲಾ ನ್ಯಾಯಾಲಯದ ನ್ಯಾಯಾಧೀಶರಾದ ಶ್ರೀ ತ್ರಿವೇದಿಯವರು ಆದೇಶ ಹೊರಡಿಸಿದ್ದರು. ಆ ಸುದ್ದಿಯನ್ನು ಕೇಳಿ ವಿಠ್ಠಲರಾವ್ ಅವರ ಮನಸ್ಸು ಅರಳಿತು. ತಪ್ಪಿತಸ್ಥರಿಗೆ ನ್ಯಾಯವಾಗಿ ಶಿಕ್ಷೆ ಆಗಲೇಬೇಕು ಎಂಬ ಹಠ ಅವರದಾಗಿತ್ತು. ಪೊಲೀಸ್ ಕಚೇರಿ ಹಾಗೂ ನ್ಯಾಯಾಲಯದ ಇಲಾಖೆಗೆ ಸರಿಯಾದ ಸಾಕ್ಷ್ಯಾಧಾರಗಳನ್ನು ವಿಠ್ಠಲರಾವ್ ಒದಗಿಸಿದ್ದರು. ಈ ಸುದ್ದಿಯನ್ನು ದಿನಪತ್ರಿಕೆಯಲ್ಲಿ ಓದಿ ಕಮಲಾಕರ್ ದಂಪತಿಗಳು ಮಗಳನ್ನು ಕಳೆದುಕೊಂಡ ದುಃಖದಲ್ಲಿಯೇ ತೃಪ್ತಿಪಟ್ಟರು. ಪೊಲೀಸ್ ಕಸ್ಟಡಿಯಲ್ಲಿದ್ದ ತಾಯಿ ಮಗನಿಗೆ ಆಗ ಬುದ್ಧಿ ಬಂದಿತು. ತಾವು ಈ ರೀತಿ ನಿಶಾಳಿಗೆ ಸುಮ್ಮನೆ ಕಿರುಕುಳ ಕೊಟ್ಟು ಹಿಂಸೆ ಮಾಡಿ ಕೊಂದಿರುವುದು ತಪ್ಪೆಂದು ಪಶ್ಚಾತ್ತಾಪ ಪಡುತ್ತಿದ್ದರು. ಮಗನಿಗೆ ಮರಣದಂಡನೆ ವಿಧಿಸುವ ವಿಷಯ ಕೇಳಿ ನಾಗರತ್ನಮ್ಮಳ ಹೃದಯ ಒಡೆದು ಹೋಗಿತ್ತು. ಜೀವ ಅನ್ನೋದು ಎಲ್ಲರಿಗೂ ಅಮೂಲ್ಯ. ಅದರ ಜೊತೆಗೆ ಆಟವಾಡಿದರೆ ಇಂಥ ಪರಿಸ್ಥಿತಿ ಬಂದೊದಗುವುದು ಸಹಜವಾಗಿತ್ತು. ಇವೆಲ್ಲ ವಿಷಯಗಳನ್ನು ನೆನಪಿಸಿಕೊಳ್ಳುತ್ತಾ ವಿಠ್ಠಲರಾವ್ ನಿಶಾಳ ಭಾವಚಿತ್ರಕ್ಕೆ ಮಾಲೆ ಹಾಕಿ ಅವಳನ್ನು ಸ್ಮರಿಸುತ್ತಾ ನಿಂತಿದ್ದರು. ಆಗ ಎಲ್ಲರ ಕಣ್ಣಲ್ಲಿ ನೀರು ಹರಿಯುತ್ತಿತ್ತು. ಮುಗ್ಧ ನಿಶಾ ಕನಸಿನಂಗಳದಲ್ಲೇ ಸುಳಿದಳು. ಸ್ವರ್ಗದಲ್ಲಾದರೂ ಅವಳಿಗೆ ಶಾಂತಿ ಸಮಾಧಾನಗಳು ದೊರಕಲೆಂದು ವಿಠ್ಠಲರಾವ್ ಕಂಬನಿ ಮಿಡಿದರು. ಇಂತಹ ಪರಿಸ್ಥಿತಿ ಯಾವ ಹೆಣ್ಮಕ್ಳಿಗೂ ಬರೋದು ಬೇಡ ಅನ್ನೋದು ನನ್ನ ಆಶಯ. ಈ ಕತೆ ನಿಮಗೆ ಇಷ್ಟವಾಗಿದ್ದರೆ ದಯವಿಟ್ಟು ಒಂದು ಲೈಕ್ ಕೊಡಿ. ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ಕತೆನ ಕೇಳ್ತಿದ್ರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಧನ್ಯವಾದ.